ಬೊಂಬಾಟ್ ಭೋಜನಾಗೆ ಗೆಸ್ಟ್ ಆಗಿ ಹೋಗ್ತಾ ಇದೀವಿ. ಇನ್ನೂ 5 ವರ್ಷ ನಾನು ಮಾಡ್ತೀನಿ ಅಂತ ನೀವು ನಂಬಿಕೆ ಇದೆ ತಾಯಿ ಎಷ್ಟು ನಾನು ಮೊನ್ನೆ ಹುಟ್ಟುನೆ ಪಾಪನೇ ತಗೊಂಡಿರ್ತೀವಲ್ಲ 30ರಿಂದ 40 ಎಲ್ಲ ಸಮೇತ ಪುಣ್ಯ ಮಾಡಿದೆ ನಾನು ಸೂಪರ್ ಯಾರಿಗೋಸ್ಕರ ಮಾಡ್ತೀಯ ಭಾಗ್ಯಮ್ಮಗೋಸ್ಕರ ಮಾಡ್ತಾ ಇದ್ದೀನಿ ಬೆಸ್ಟ್ ಗುಡ್ ಶಬಾಷನಮ್ಮ ಮಿಲೆಟ್ ಪಾಯಸ ಮಾಡಿ ಇವತ್ತು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೊಂಬಾಟ್ ಭೋಜನಾಗೆ ಗೆಸ್ಟ್ ಆಗಿ ಹೋಗ್ತಾ ಇದೀವಿ. ಸೊ ಅಲ್ಲಿ ಯಾವ ಒಂದು ಅಡಿಗೆ ಮಾಡಿರ್ತಾರೆ ಅಂಡ್ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂಡ್ ಪ್ರತಿಯೊಂದನ್ನು ಕೂಡ ಅಲ್ಲಿ ಸೆಟ್ ಹೇಗಿರುತ್ತೆ, ಶೂಟ್ ಎಲ್ಲ ಹೇಗೆ ನಡೆಯುತ್ತೆ, ಪ್ರತಿಯೊಂದು ಕೂಡ ಈ ಒಂದು ಬ್ಲಾಗ್ ಅಲ್ಲಿ ಇರುತ್ತೆ. ಸೊ ಮಿಸ್ ಮಾಡದೆ ನಮ್ಮ ಸಿಹಿ ಕಹಿ ಚಂದ್ರು ಸರ್ ಮಾಡುವಂತಹ ಬೊಂಬಾಟ್ ಭೋಜನಾಗೆ ಭಾಗ್ಯಮ್ಮ ಅವರು ಗೆಸ್ಟ್ ಆಗಿ ಹೋಗ್ತಿದ್ದಾರೆ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಫಸ್ಟ್ ಟೈಮ್ ಭಾಗ್ಯಮ್ಮ ಲೈಫಲ್ಲಿ ಏನು ಟಿ ವಿಯಲ್ಲಿ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಅದು ಇವಾಗ ಸಿಹಿ ಕಹಿ ಚಂದ್ರು ಸರ್ ಕಡೆಯಿಂದ ಆಗ್ತಾ ಇದೆ. ಬನ್ನಿ ಸೆಟ್ಟಲ್ಲೆಲ್ಲ ಹೇಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ಟಿ ವಿಲಿ ಬರಬೇಕು ಅನ್ನಿಸ್ತದೆ. ಹೆಂಗೆ ಅನ್ನಿಸ್ತದೆ ಈಗ? ಖುಷಿ ಆಯ್ತದೆ ಕಣ, ಹೇಳ್ಕೊಳಕ್ಕಾಗಲ್ಲ. ಅಷ್ಟೊಂದು ಖುಷಿ ಆಯ್ತದ? ಚಂದ್ರ ಅವರು ಕರೆಸವ್ರೆ ಅಂದರೆ ಖುಷಿ ಅಲ್ಲ. ಓಕೆ, ನೀನು ರಿಯಲಾಗಿ ನೋಡಿದ್ದ ಮುಂಚೆ ಇಲ್ಲ? ಚಂದ್ರ ಸರ್ ಇಲ್ಲಿ ಫಂಕ್ಷನ್ ಹೌದಾ? ಹೇ ಅವ್ರು ಬಂದಿರಲಿಲ್ಲ? ಬಂದಿದ್ರು, ಇವರು ಬಂದಿದ್ರು, ಮತ್ತೆ ಒಬ್ರು ಸೀರಿಯಲ್ ಆಕ್ಟರ್ ಅವರು ಒಟ್ಟಿಗೆ ಬಂದಿದ್ರು. ಹೌದಾ? ಓಕೆ. ಬೆಳಗ್ಗೆ ಇದ್ದಿದ್ರಲ್ಲ ಕರೆದಿದ್ರು. ಮೇಕಪ್ಪು ಕ್ಯಾಮ್ರಾಗೋಸ್ಕರ ಹಾಕೋದು, ಬೆಳ್ಳಗೆ ಕಪ್ಗೆ ಅಂತಲ್ಲ. 20 ವರ್ಷ ಮೇಕಪ್ ಹಾಕಿದ್ದೀನಿ. ಬೆಳಗಿದ್ದೀನಿ ಅಂತನ ಕಪ್ಪಿದ್ದೀನಿ ಅಂತನ? ಕರ್ಗಿದ್ದೀರ ಅಂತ. ಇಲ್ಲಪ್ಪ, ನಾನು ಡಸ್ಕಿ ಕಲರ್. ಅದಕ್ಕೆ ಏನಂತಾರೆ ಹೇಳಿ, ಬ್ರೌನಿ ಅಂತಾರೆ. ಬ್ರೌನಿ? ನಾನು ಬೆಳಗಿದ್ದೀನಿ ನಾನು. ಯಾರಪ್ಪ ಹೇಳಿ ಬೆಳಗಿದ್ದೀರಂತ? ಯಾರಂಗೆ ಈ ಪ್ರೋಗ್ರಾಮ್ ಇನ್ನೂ 5 ವರ್ಷ ಆಗಲಿ ಒಟ್ಟಲ್ಲಿ ಬಿಡಲ್ಲ. ನಿಜ ಸರ್, ನಾನು ನಿಜವಾಗ್ಲೂ ಇನ್ನೂ 10 ವರ್ಷ ಕಾಯೋದಾಗ್ಲಿ. ಅಮ್ಮ, ಅಲ್ಲಿ ತನಕ ಮಾಡೋ ಶಕ್ತಿ ನನಗಿರ್ಬೇಕಲ್ಲ. ಸರ್ ಇರ್ತೀರಾ, ಆರೋಗ್ಯ ಭಗವಂತ ಕೊಡ್ತಾನೆ, ನೀವು ತಲೆನೇ ಕೆಡ್ಸ್ಕೊಬಿಡಿ. ಬಟ್ ಆಕ್ಚುಲಿ ಇಷ್ಟು ಬೇಗ ಎಕ್ಸ್ಪೆಕ್ಟೇ ಮಾಡಿದ್ವಿ. ಸೀರಿಯಸ್ ಇಲ್ಲ, ಆಕ್ಚುಲಿ ಐ ಡಿಡ್ ನಾಟ್ ಹ್ಯಾವ್ ಯುವರ್ ನಂಬರ್. ಐ ಡಿಡ್ ನಾಟ್ ನೋ ಹೌ ಟು ಕಾಂಟ್ಯಾಕ್ಟ್ ಯು. ನಂಗೆ ಭಾಳ ದಿವಸದಿಂದ ಅನಿಸಿತ್ತು ಕರಿಬೇಕು ಅಂತ. ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಐಡಿಯಾ ಇಲ್ಲ ನನಗೆ. ನಾನು ಯಾರನ್ನು ಕೇಳಿದ್ರು ನಿಮ್ಮ ನಂಬರ್ ಇಲ್ಲ ಗೊತ್ತಿಲ್ಲ ಅಂತ. ಉದಯ ಟಿವಿ ಕಾಲ್ ಮಾಡಿದ್ರು, ನಮಗೆ ಗೊತ್ತಿಲ್ವೇ ನಾನು 8 years ಇಂದ ಉದಯ ಟಿವಿ ಇದ್ರ ಅಂತ ನನಗೆ ಗೊತ್ತಿಲ್ವೇ? ಅದು ಪ್ರಾಬ್ಲಮ್. ಫಸ್ಟ್ ಮೀಟ್ ಮಾಡಿದ್ದೆ ಉದಯ ಟಿವಿ. ನನ್ನ ತಲೆ ಕೂತಿಲ್ಲಪ್ಪ. ಬಾಯ್ ಮಾಸಿ, ಅದು ಪ್ರಾಬ್ಲಮ್ಮು. ಆಮೇಲೆ ಮೊನ್ನೆ ನಮಗೆ ಸಂಕ್ರಾಂತಿ ಸ್ಪೆಷಲ್ ಮಾಡೋಣ, ಒಂದು ಇಡೀ ವಾರ ಕರೆದು ಮಾಡೋಣ ಅಂತ ಡಿಸ್ಕಷನ್ ಮಾಡೋಣ. ಆಮೇಲೆ ಇವರಿಬ್ಬರು ನಾಯಿ ಮಗನ ಕರಿಬೇಕು, ನಂಬರ್ ಇಲ್ಲ ಅಂದರೆ ನನ್ನ ಹತ್ರ ಇದೆ ಅಂತ ಕೊಟ್ಟರು. ಇಮಿಡಿಯೇಟಾಗಿ ಫೋನ್ ಹೋಗ್ಬಿಟ್ಟೆ. ಇದಕ್ಕಿಂತ ಇನ್ನೇನು ಬೇಕಪ್ಪ ನಮಗೆ ಜೀವನದಲ್ಲಿ? ತಿಂಡಿ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋ ಬಂತು ಅಂದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರುತ್ತೆ. ಅದರಲ್ಲಿ ನಾನು ಒಬ್ಬ. ಇವ್ರ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀನಿ. ಬಂದ ತಕ್ಷಣ ಒಂದು 10-15 ಸಲ ನೋಡ್ಬಿಟ್ಟು ಹೊಟ್ಟೆ ತುಂಬ ನಗ್ತಾ ಇರ್ತೀನಿ. ಅಷ್ಟು ಚೆನ್ನಾಗಿ ವಿಡಿಯೋಗಳನ್ನು ಮಾಡ್ತಾರೆ. ಆ್ಯಂಡ್ ಮಗ ಬಂದು ಆ್ಯಂಕರ್ ಆಗಿ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಚಾನಲಲ್ಲಿ ಸುಮಾರು 8 ವರ್ಷಗಳ ಕಾಲ ಆ್ಯಂಕರಿಂಗ್ ಮಾಡಿಕೊಂಡು ವಿಡಿಯೋ ಜಾಕಿಯಾಗಿ ಕೆಲಸ ಮಾಡಿಕೊಂಡು ಅದನ್ನೇ ತಮ್ಮ ಹೆಸರಿಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಇವರಿಬ್ಬರು ತಾಯಿ ಮಗ ಬಂದರೆ ಅದ್ಭುತವಾದಂಥ ಕಾಂಬಿನೇಷನ್ನು. ಆ್ಯಂಡ್ ನೋಡ್ತಾನೆ ಇರಬೇಕು ಅನಿಸುತ್ತೆ. ನನಗೆ ಒಂದು ಕ್ಯೂರಿಯಾಸಿಟಿ ಏನು ಅಂದರೆ,
ಇವರು ರಿಯಲ್ ಲೈಫಲ್ಲಿ ಹೆಂಗೆ ಇವರಿಬ್ರು ಕೋಆರ್ಡಿನೇಷನ್ ಇರುತ್ತೆ ಅಂತ ನೋಡಬೇಕು ಅನ್ನೋದು. ಪ್ಲೀಸ್ ವೆಲ್ಕಮ್ ವಿಜಯ್, ಮನೋಜ್ ಮತ್ತು ಭಾಗ್ಯಮ್ಮ. ನಮಸ್ಕಾರ ನಮಸ್ಕಾರ. ಬರಬೇಕು ಧನ್ಯನಾದೆ ನಿಮ್ಮಿಬ್ಬರನ್ನು ಭೇಟಿ ಮಾಡಿದ್ದು. ಏನು ಅದ್ಭುತವಾದ ಕಾಮಿಡಿ ಮಾಡ್ತಿರ್ಲಿ ನೀವಿಬ್ರು. ಅಮ್ಮ ತಾಯಿ, ನಿಮ್ಮ ಪಂಚ್ ಡೈಲಾಗ್ಗಳು ಯಾವ ರೇಂಜಲ್ಲಿ ಇರ್ತದೆ ಅಂದರೆ ಸತ್ಯವಾಗ್ಲೂ ನಮ್ಮ ಅಮ್ಮನೇ ನಮ್ಕೊ ಬರ್ತಾರೆ. ನೀವು ನೋಡಿದಾಗೆಲ್ಲ ನಮ್ಮ ಅಮ್ಮನೂ ಹಂಗೆ ಬೈಯೋದು ನನಗೆ. ಅದು ಆಕ್ಚುಲಿ ತುಂಬಾ ಜನ ಅನ್ಕೊಂಡಿರ್ತಾರೆ ಅದು ವಿಡಿಯೋಗೋಸ್ಕರ ಮಾಡ್ತಾರೆ ಅಂತ, ಬಟ್ ರಿಯಲ್ ಆಗಿ ಬೈಯೋದೇ ಹೌದಾ? ದಿನ ಬೈಸ್ಕೊಬೇಕು ಸರ್. ಪಕ್ಕದ ಮನೆಯವ್ರು ಬೈಯಕ್ಕಾಗುತ್ತಾ? ಇಲ್ಲ ಇಲ್ಲಮ್ಮ, ಮನೆ ಮಕ್ಕಳನ್ನೇ ಬೈಬೇಕು. ಹೌದಮ್ಮ, ಸಂಪೂರ್ಣವಾದ ಹಕ್ಕಿದೆ ಅಮ್ಮ ತಾಯಿಗೆ ಬೈಯಕ್ಕೆ ಮಗನ್ನ. ಸಂಪೂರ್ಣವಾದ ಹಕ್ಕಿದೆ ಅಮ್ಮ. ತಪ್ಪಿದ್ರೆ ಹೇಳಿ ಸರ್, ಬೈಬೇಡ ಅಂದ್ರೆ ಇವತ್ತಿನ ಬೈಯಲ್ಲ. ಇಲ್ಲಮ್ಮ, ಏನ್ ತೊಂದ್ರೆ ಇಲ್ಲ, ಬೈ ಬಾ. ನೀವು ನಿಮ್ಮ ಅಧಿಕಾರ, ಅದು ಜನ್ಮಸಿದ್ಧ ಹಕ್ಕದು. ಖಂಡಿತ ಇಲ್ಲ ಸರ್, ಗಂಡು ಮಕ್ಕಳು ಹುಟ್ಟಿರೋದೇ ಬಯಸ್ಕೊಳಕ್ಕೆ. ಇಲ್ಲ ಹೆಂಡತಿ ಕೈ ಬಯಸ್ಕೋಬೇಕು, ಇಲ್ಲ ಅಮ್ಮನ ಕೈ ಬಯಸ್ಕೋಬೇಕು. ಏನಂದ್ರೆ ನಾನು ನಿಮ್ಮ ವಿಡಿಯೋಗಳನ್ನ ನೋಡಿ ಬಹಳ ಇಷ್ಟಪಟ್ಟು ನಿಮ್ಮನ್ನ ಕರೆಸ್ಬೇಕು ಅಂತ ತುಂಬಾ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ನಂಬರೇ ಸಿಗ್ತಲ್ಲ, ನೀವೆಲ್ಲಿದ್ದೀರಾ ಗೊತ್ತಿಲ್ಲ, ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಿಲ್ಲ ನನಗೆ. ಏನಪ್ಪ ಇದನ್ನ ಅಂತಂದ್ರೆ ಸುಮ್ಮನೆ ಯಾರಿಗೋ ಒಬ್ಬರಿಗೆ ಹೇಳಿದೆ ಹಿಂಗೆ ಈ ಥರ ಇವ್ರನ್ನ ಕರಿಬೇಕು ಅಂತೀನಿ. ಅವರು ನಾನು ಕೊಡ್ತೀನಿ ನಂಬರ್ ಅಂದ್ಕೊಂಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಫೋನ್ ಹಾಕ್ತೀನಿ. ಸರ್ ನಿಮ್ಮ ಕಾರ್ಯಕ್ರಮ ಬರಕ್ಕಿಂತ ನನಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ನೀವು ನಮಗ್ ಗೊತ್ತಿಲ್ಲ, ನಾವು ನಿಮಗ್ ಗೊತ್ತಿಲ್ಲ. ನಿಮ್ಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಂಬಲ್ಲ. 1 ವರ್ಷದ ಹಿಂದೆ ಮನೆಯಲ್ಲಿ ಯಾವ್ದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ರು. ಇವ್ರಿಗೆ ನಿಮ್ಮ ಬೊಂಬಾಟ್ ಭೋಜನ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ. ಫ್ಯಾಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಗೌರಿ ಅಮ್ಮ ಅವ್ರು ಬರ್ತಾರಲ್ಲ, ಅದು ಇವ್ರ ಫೇವ್ರೇಟ್. ಎವ್ರಿ ಡೇ ವಿತೌಟ್ ಮಿಸ್, ಏನಾದ್ರೂ ಮಿಸ್ ಆಗ್ಲಿ, ಅಡಿಗೆ ಮಾಡೋದು ಮಿಸ್ ಆದ್ರೂ ಸತ್ಯವಾಗ್ಲೂ ಹೇಳ್ತಿರೋದು ಸುಳ್ಳಲ್ಲ. ಒಂದ್ ದಿವಸ ಏನಾಯ್ತು ಅಂತಂದ್ರೆ ಆಲ್ಮೋಸ್ಟ್ 1 year ಬ್ಯಾಕ್ ಹೀಗೆ ಕುತ್ಕೊಂಡು ಶೋ ನೋಡ್ತಾ ಇದ್ರೆ ಏನಮ್ಮ, ನಾನು ಯೂಶಲಿ ರೇಗಿಸ್ತೀನಲ್ಲ, ಬೆಳಗ್ಗೆ ಎದ್ದು ಸಾಯಂಕಾಲ ಆಯ್ತು ಒಳ್ಳೊಳ್ಳೆ ಫುಡ್ಗಳು ಮಾಡೋದ್ ನೋಡ್ತೀವಿ, ಒಂದ್ ದಿವಸ ಅಡಿಗೆ ಮಾಡ್ಕೊಡ್ಲಿಲ್ಲ ಅಂತ ನಾನು ರೇಗಿಸ್ತಾ ಇದ್ದೆ. ಇದೇ ಚಾಲೆಂಜ್ ಕಣೋ, 1 ವರ್ಷ ಅಲ್ಲ 5 ವರ್ಷ ಆಗ್ಲಿ ಆ ಪ್ರೋಗ್ರಾಮ್ ನಾನು ಹೋಗೇ ಹೋಗ್ತೀನಿ ಅಂತಂದ್ರು. ನಿಜ ಸರ್, ನಂಗೆ ಅಷ್ಟು ಖುಷಿ ಇತ್ತು ನಿಮ್ಮ ಅಡಿಗೆ ನಾನು ನೋಡ್ಬೇಕು ಅಂತ. ಎಲ್ಲ ಖುಷಿ ಕೊಡುವಂತ ವಿಚಾರ. ಒಂದು, ನೀವು ನನ್ನ ಪ್ರೋಗ್ರಾಮ್ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಅದು ಖುಷಿ ಕೊಡೋ ವಿಚಾರ. ಎರಡನೇದು, 1 ವರ್ಷ ಅಲ್ಲ 5 ವರ್ಷ ಆಗ್ಲಿ ಅಂದ್ರೆ ಇನ್ನೂ 5 ವರ್ಷ ನಾನು ಮಾಡ್ತೀನಿ ಅಂತ ನೀವು ನಂಬಿಕೆ ಇದೆಯಲ್ಲ ತಾಯಿ, ಮಾಸಿರುವಾಗ ಹಿಂಗೆ ಇರಲಿ ನನ್ನ ಮೇಲೆ. ಸರ್ ನೀವು ಇನ್ನೂ ಚೆನ್ನಾಗಿರ್ಬೇಕು ಸರ್. ಥ್ಯಾಂಕ್ ಯು. ಓಕೆ, ಎನಿವೆ ವೆಲ್ಕಮ್ ಟು ಬೊಂಬಾಟ್ ಭೋಜನ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸಂಕ್ರಾಂತಿ ಸುಗ್ಗಿ ಅಂತ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಾರ ಸಂಕ್ರಾಂತಿ ಹಬ್ಬದಿಂದ ಓಕೆ, ದೇವರು ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ, ಇನ್ನಷ್ಟು ಯಶಸ್ಸನ್ನು ಕೊಡಲಿ, ಇನ್ನಷ್ಟು ಕೀರ್ತಿಯನ್ನು ಕೊಡಲಿ ಅಂತ ಆಶಿಸ್ತೀನಿ. ಪಾಪ ಪುಣ್ಯ ಅಂತ, ಪುಣ್ಯ ಅಂದ್ರೆ ಅಮ್ಮ ಪುಣ್ಯವತಿ, ಪಾಪ ಅವನು ಪಾಪಮ್ಮ. ಆಮೇಲೆ ಅಯ್ಯೋ ಪಾಪ, ಮಗನ್ಗೆ ಇದೆಲ್ಲೋ ಯಾರು ನೋಡಿರಲ್ಲ. ಯಾಕಂದ್ರೆ ಅಳಿಯನಿಗೆ ಬೆಂಡೆತ್ತದ್ ನೋಡಿರ್ಬೋದು, ಅಥವಾ ಅತ್ತೆ ಸೊಸೆ ಬೆಂಡೆ, ಮಗನಿಗೆ ತಾಯಿ ಬೆಂಡೆತ್ತದ್ ನೋಡಿರಲ್ಲ. ಸೊ ಚೆನ್ನಾಗಿ ಪಂಚ್ ಹೊಡೆದು ಈ ಥರ ಯೋಚನೆ ಎಲ್ಲ ಮಾಡಿದ್ದೆ ನಾನು. ಸುಳ್ಳು ಹೇಳ್ತಲ್ಲ, ಸೀರಿಯಸ್ ಅಷ್ಟು ಫ್ಯಾನ್ ಇಬ್ಬರಿಗೆ ನಾನು. ಏನಿದೆ ಬೊಂಬಾಟ್ ಭೋಜನ ಬಂದಿದ್ದೀರಾ, ಒಂದು ಐಟಮ್ ಅಡಿಗೆ ಮಾಡ್ಕೊಡ್ತಾ ನಿಮ್ಮ ಹತ್ರ ಒಂದಷ್ಟು ಹಟೆ ಹೊಡಿಬೇಕು. ಏನ್ ಬೇಕು ತಿನ್ನಕ್ಕೆ? ಆಸ್ ಯೂಶುವಲ್ ಐ ಸೆಡ್ ಲೈಕ್ 1 million ಆಗಿರೋದ್ರಿಂದ ಏನಾದ್ರು ಒಂದು ಸ್ವೀಟ್ ಮಾಡಿ. ಆಕ್ಚುಲಿ ನೀವು ಈ ಸ್ವೀಟ್ ಗಳಿಗೆಲ್ಲ ಹೆಸರಿಟ್ಟಿಲ್ಲ, ನೀವೇ ಇಡ್ತೀರಾ ಅಥವಾ ಬೇರೆ? ನಾನೇ ಎಲ್ಲದಕ್ಕೂ ನಾನೇ ಹೆಸರಿಡೋದು. ಅದು ನಂಗೆ ಗೊತ್ತಿಲ್ಲ, ಕೇಳಬಾರ್ದು, ಸುಮ್ಮನೆ ನಾವು ತಲೆ ಹೊಡಿಯತ್ತೆ ಅಷ್ಟೇ. ಒಂದು ಹೊಸ ವಿಶೇಷವಾದ ಸ್ವೀಟ್ ಮಾಡ್ತೀನಿ. ಓಕೆ, ಹೆಸರೇನಿಟ್ಟಿದ್ರೆ ಹೇಳ್ಬಿಡಿ. ರವೆ ಸಿಹಿ ಪುಟ್ಟು ಅಂತ. ಯಾವುದು ಸರ್ ಹೊಸ ಡಿಸೈನ್? ರವೆ ಸಿಹಿ ಪುಟ್ಟು ಅಲ್ವಾ ನೀವು? ದೊಡ್ಡವರು ಪುಟ್ಟುನೇ ಪಾಪನೇ ಅಲ್ಲ, ದೊಡ್ಡನಾದ್ರೂ ನಿಮ್ಗಿದೆ ಅಲ್ವಾ, ಪುಟ್ಟುನೇ. ಸೊ ಹಾಗಾಗಿ ರವೆ ಸಿಹಿ ಪುಟ್ಟು
ಆಗ್ಬೋದಾ? Oh, yes. ಓಕೆ, ಇವತ್ತಿನ ವಿಶೇಷ ರವೆ ಸಿಹಿ ಪುಟ್ಟು. ಬಹಳ ಕಷ್ಟ, ಕಾಮಿಡಿ ಹುಟ್ಟಾಕೋದು ಬಹಳ ಕಷ್ಟವಾದ ಕೆಲಸ. ನಾನು ಸೀರಿಯಲ್ ಮಾಡಿರೋದ್ರಿಂದ, ಕಾಮಿಡಿ ಸೀರಿಯಲ್ ಮಾಡಿರೋದ್ರಿಂದ ನಂಗೆ ಚೆನ್ನಾಗಿ ಗೊತ್ತು. ಕಾಮಿಡಿ ಕ್ರಿಯೇಟ್ ನಗಿಸೋದು ಭಾಳ ಕಷ್ಟ. ನೀವು ಅಳಿಸ್ಬಿಡ್ಬೋದು ಯಾರನ್ನ ಬೇಕಾದ್ರು, ನಗಿಸೋದು ಭಾಳ ಕಷ್ಟ. ಅನ್ಕನ್ಸಿಸ್ಟೆಂಟ್ ಆಗಿ ನಗಿಸ್ಬೇಕು. ಇವತ್ತಿನ ವಿಡಿಯೋ ನೆನ್ನೆಗಿಂತ ಚೆನ್ನಾಗಿರ್ಬೇಕು, ನಾಳೆ ವಿಡಿಯೋ ಇವತ್ತಿಗಿಂತ ಚೆನ್ನಾಗಿರ್ಬೇಕು. ಹಂಗೆ ಸೊ ತುಂಬ ಕಷ್ಟವಾದ ಕೆಲಸ ಅದು. ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರ ಅನ್ನೋದೇ ನನ್ನ. ಆಮೇಲೆ ನೀವೇನಮ್ಮ ಏನು ಪಂಚೋಗ್ತಿರೋ, ನಿಮ್ಗೆ ಏನಮ್ಮ ಟೈಮಿಂಗ್ ಅದು? ನೀವು ಮೊದಲು ಆ್ಯಕ್ಟಿಂಗ್ ಗಿಕ್ಟಿಂಗ್ ಮಾಡ್ತಿದ್ರೆ ಏನು ಕತೆ? ಇಲ್ಲ ಸರ್, ನಾವು ಹಳ್ಳಿ ಶ್ರವಣ ಬೆಳಗೊಳದ ಹತ್ರ ಸುಮ್ಮನಹಳ್ಳಿ ಅಂತ ಐತೆ, ಅಲ್ಲಿ ಬೆಳೆದವರು ನಾವು ಹಳ್ಳಿ. ಆಯ್ತಪ್ಪ, ನಾನು ಓದಿಲ್ಲ ಸರ್. ಅಲ್ಲಮ್ಮ, ಈ ಟೈಮಿಂಗ್ ಹೆಂಗಮ್ಮ ಬರುತ್ತೆ ನಿಮಗೆ? ನ್ಯಾಚುರಲ್ ಆಗಿ ಬರುತ್ತಲ್ಲ, ಕರೆಕ್ಟಾಗಿ ಪಂಚ್ ಹೊಡಿತೀರಲ್ಲ ನೀವು. ತಗೊಂಡಿರ್ತೀವಲ್ಲ 30ರಿಂದ 40 ಅದಕ್ಕೆ ಈಗ ಇದು ಚೆನ್ನಾಗಿ ಬೇಯಬೇಕು, ಒಂದು 10 ನಿಮಿಷ. ಈ ಒಂದು ಕೋರ್ಡಿನೇಷನ್ ಇಬ್ಬರಲ್ಲೂ ಇದೆ, ಅದಕ್ಕೋಸ್ಕರ ಖುಷಿ ಪಡ್ಕೋಬೇಕಷ್ಟೇ. ಆದ್ರೆ ಇಬ್ರು ಸೇರ್ಕೊಂಡಿರ್ತಾರೆ. ಕೂತ್ಕೊಮ್ಮ, ರೆಡಿ? ಅಷ್ಟು ಅಡುಗೆ ಮಾಡಿದ್ಯಾ? ನಿಮ್ಮ ಮನೆಯವರು ಕೇಳ್ತೀನಿ, ನೀವು ಹೇಳಿದ ಅಡುಗೆ ಮಾಡಿದ್ದೆ ಹೆಂಗಿತ್ತು ಅಂತ ಹೇಳ್ತೀನಿ. ಆಗ ನೀವು ಏನು ಹೇಳ್ತೀರಾ? ಸರ್ ಆಕ್ಚುಲಿ ಹೇಳಕ್ಕಾಗಲ್ಲ. ಇಲ್ಲ, ನಾನು ಹಿಂಗೆ ಹೇಳ್ತೀನಿ ಸರ್, ತುಂಬಾ ಚೆನ್ನಾಗಿತ್ತು. ಏನ್ ನಿಜ ಹೇಳೋ? ಹೌದಾ? ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನನ್ನೊಂದು ಪ್ರಶ್ನೆ ಇದೆಯಪ್ಪ. ಮದುವೆ ಆಗಿದ್ದು ರೀಸೆಂಟ್ ಆಗಿ ಅಲ್ವಾ? ಮದುವೆ ಆದಮೇಲೆ ಹೆಂಡತಿ ಏನು ಅಡುಗೆ ಮಾಡಿಕೊಟ್ಟಿದ್ದು ಫಸ್ಟು? ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ? ಬಿರಿಯಾನಿ ಹೆಂಗ್ ಮಾಡಿದ್ರಪ್ಪ? ತುಂಬಾ ಚೆನ್ನಾಗಿದೆ ಸರ್. ಸೀರಿಯಸ್ ಆಗಿ ನಾನು ಹೇಳಿದ್ದಕ್ಕೆ ಸತ್ಯವಾದ ಉತ್ತರ ಕೊಡ್ತೀನಿ ಸರ್. ಪಕ್ಕದಲ್ಲವ್ರೆ ಹೇಳಂಗಿಲ್ಲ ಬಿಡಂಗಿಲ್ಲ. ಏನ್ ಮಾಡ್ತೀರಾ? ಇವರು ತಗೊಂಡು ಹೊಡಿತಾರ, ಅವರು ತಗೊಂಡು ಹೊಡಿತಾರ. ಎಲ್ಲ ಸತ್ಯ ಹೇಳಿದ್ರೆ ಗಂಡು ಮಕ್ಳು ಗೊತ್ತಲ್ಲ ಸರ್ ಹೆಂಗೆ ಅಂತ. ಹೌದಾ? ಓ, ಹೇಳಂಗಿಲ್ಲ ಬಿಡಂಗಿಲ್ಲ ಅಂತ. ಹೇಳಂಗಿಲ್ಲ ಬಿಡಂಗಿಲ್ವಾ? ತಿನ್ಬೇಕಾದ್ರೆ ಚಪ್ಪರಿಸ್ಕೊಂಡು ತಿನ್ಬಿಟ್ಟು ಇಬ್ರು ಕುಕ್ಕರ್ ಫುಲ್ ಖಾಲಿ ಮಾಡಿದ್ದಾರೆ ಸರ್. ಹೌದಾ? ಹಂಗೆ ಚಪ್ಪರಿಸ್ಕೊಂಡು ಒಂದು ಬಿಡಮ್ಮ ಹೇಳ್ತೀನಿ. ಆಕ್ಚುಲಿ ಏನು ಗೊತ್ತಾ, ಇದೆಲ್ಲ ನಾವು ಮಾಡಿದ್ದೆಲ್ಲ ತಮಾಷೆಗೋಸ್ಕರ, ನಿಮ್ಮ ಎಂಟ್ರಿಗೋಸ್ಕರ ಮಾಡಿದ್ದು. ಆ್ಯಕ್ಚುಲಿ ಅವ್ರಿಗೆ ನೀವು ಮಾಡಿದ ಮಶ್ರೂಮ್ ಪಲಾವ್ ಭಾಳ ಇಷ್ಟ ಆಗಿತ್ತು. ಆಗಲೇ ನಾನು ಸೈಡಲ್ಲಿ ಮಾತಾಡಿದಾಗ ನಿಮ್ಮ ಅತ್ತೆಯವರು ಕೂಡ ನಮ್ಮ ಸೊಸೆ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಸುಮ್ಮನೆ ರೇಕ್ಸಕ್ಕೆ ಮಾಡಿದ್ದಂತೆ. ಇವಾಗ ಜಗಳ ಆಡಿ ಓಕೆ, ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀವಿ. ಎಳ್ಳು ಬೆಲ್ಲ ತಿಂದು ಬೆಲ್ಲ ಅಂತ ಮಾತಾಡಿ. ಓಕೆ, ಎಳ್ಳು ಬೆಲ್ಲ ತಿಂದು ಬೆಲ್ಲ ಅಂತ ಮಾತಾಡಿ. ಜಗಳ ಗಿಗಳ ಆಡಬಾರದು. ಓಕೆ, ಹ್ಯಾಪಿ ಸಂಕ್ರಾಂತಿ. ಬೆಲ್ಲ ತಗೊಳಮ್ಮ, ಬೆಲ್ಲ ಸಮೇತ. ಪುಣ್ಯ ಮಾಡಿದೆ ನಾನು, ಸೀರಿಯಸ್ಲಿ. ಇದಕ್ಕಿಂತ ಸೌಭಾಗ್ಯ ಬೇಕಾ? ಹೇಳಿದ್ನಲ್ಲ ಸರ್, 2 ಮುತ್ತುಗಳ ಮಧ್ಯದಲ್ಲಿ ಇದ್ದೀನಿ ಅಂತ. ನೀ ರತ್ನಪ್ಪ, 2 ಮುತ್ತುಗಳ ಮಧ್ಯೆ ಇರುವ ರತ್ನ ನೀನು. ಈಗ ನಮ್ದು ಸ್ಪೆಷಲ್ ಐಟಮ್ ರೆಡಿ. ಏನ್ ಹೇಳಿ? ರವೆ ಸಿಹಿ ಪುಟ್ಟು ತಿನ್ನಕ್ಕೆ ರೆಡಿನಾ? ಅವಾಗಿಂದ ಅದ್ರ ಪರಿಮಳನ ಎಂಜಾಯ್ ಮಾಡ್ತಾ ಇದ್ವಿ. ತೆಂಗಿನಕಾಯಿ ಹೇಳಿ ಸರ್. ತೆಂಗಿನಕಾಯಿ ಕರುಮ್ ಅಂತ ಸುತ್ತಾರೆ, ತೆಗಿತಾ ಇದ್ರೆ ರವೆ ಸಾಫ್ಟಾಗಿ ಬೆಂದಿದೆ. ಏಲಕ್ಕಿ ಗಮ್ಮನ್ ಸಿಗ್ತಾ ಇದೆ. ಹೇಳ್ದಂಗೆ ಸ್ವೀಟು ಕರೆಕ್ಟ್ ಆಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸೂಪರ್. ಯೂಶಲಿ ನಾನು ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ. ಸೊ ಈ ಥರ ಕೊಟ್ಟರೆ ಜಾಸ್ತಿ ಇದ್ದಾಗ ಮುಕ್ಕೊಡ್ದಂಗೆ. ನೋಡಮ್ಮ, ಡೈಲಿ ತಿಂಡಿಗೆ ಇದನ್ನೇ ಮಾಡ್ಬೇಕು ನೀನು. ಅಲ್ಲ, ನಾನು ಹೇಳಿದ್ದು ಸ್ವೀಟ್ ಮಾಡಿದಾಗ ಇದು ಮಾಡಿ ಅಂತ. ಚೆನ್ನಾಗಿದೆ. ಸ್ವೀಟ್ ಕಮ್ಮಿ ಮಾಡ್ಕೊಡೋಣ ರೀ, ಪುಟ್ಟು ಮಾಡ್ದ ಸೇಮ್ ಐಟಮ್ ಎಲ್ಲ ಸೇಮ್. ಸಕ್ಕರೆ ಪುಡಿ ಬಂದು ಉಪ್ಪು ಹಾಕಿ ಕಳಿಸ್ಕೊಂಡ್ರೆ ಉಪ್ಪು. ಕರಪಡಿ ಕಾಲ್ಕಾರ್ವಾಗಿರ್ತದೆ. ಇಲ್ಲ, actually ಅವ್ರು ದೊಡ್ಡ ಇದು sir, serious ಆಗಿ. ಅಲ್ಲ, ಹೇಳೋದು ಸ್ಟೇಟ್. ನೀವು ಒಂದು ದಿವಸಕ್ಕೆ ಹಿಂಗಂದ್ರೆ
ಬರೀ ಇಷ್ಟ ಹೇಳ್ತಾರೆ ಏಯ್ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೆಂಗ್ರಿ ಹೆಂಗ್ ಮಾಡ್ತಾರೆ ಹೇಳಿ ಅದಕ್ಕೆ ಹೌದಾ? ಹೆಚ್ಚಾಗಿ ನಾನು ಖುಷಿಯಾಗಿ ಈ ಜಾಗಕ್ಕೆ ಬಂದು ನಿಮ್ ಕೈಲಿ ಅಡುಗೆ ಮಾಡಿಸ್ಕೊಂಡು ನಾನು ಖುಷಿ ನೋಡಿದ್ದೀನಿ ಅಂದ್ರೆ ಅಬ್ಬಾ. ಭಾಗ್ಯ. ಅಯ್ಯಪ್ಪ ನಂಗೆ ಭಾಳ ಖುಷಿ ಆಯ್ತು ನೀವೆಲ್ಲ ಬಂದಿದ್ದು, ನೀವು ಒಳ್ಳೆ ಎಂಟ್ರಿ ಕೊಟ್ರಿ. ಸೂಪರ್. ಖುಷಿ ಸರ್ ಆಯ್ತು. ನಿಮಗೂ ಖುಷಿಯಾಗಿಲ್ಲ ನನಗಾಗಿರೋವಷ್ಟು. ನಾನು ಎಷ್ಟು ವರ್ಷದ ಆಸೆ ಅಂತ ಗೊತ್ತಾ? ಅಯ್ಯೋ. ಇವತ್ತು ಅದನ್ನ ನಾನು ಆಸೆನ ಅಯ್ಯೋ. ಒಂದ್ ಈ ಜಾಗಕ್ಕೆ ಬಿಟ್ಟವನಲ್ಲ. ಖುಷಿ ಆಯ್ತು ಅದೇಂದ್ರೆ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಅದು ಒಂದು ನಿಮ್ ಕೈಲಾದ ಅಡಿಗೆ ಮಾಡಿಸ್ಕೊಂಡು ನಾನು ತಿಂದು ರುಚಿ ನೋಡಿದ್ದೀನಲ್ಲ, ಅದಕ್ಕಿಂತ ಭಾಗ್ಯ ದೊಡ್ಡದೇ ಅವ್ರಿಗೆ. ಅಯ್ಯೋ. ಅದು ಡ್ರೀಮ್ ಅವ್ರಿಗೆ. ಏನಪ್ಪ ಡೈರೆಕ್ಟ್ ಹೃದಯಕ್ಕೆ ಮಾಡ್ಬಿಡ್ತಾರಲ್ಲಪ್ಪ ಇವರು. ಇಲ್ಲ ಸರ್, ನಿಜವಾಗ್ಲೂ ನಿಮ್ಮನ್ನ ನೋಡ್ಬೇಕು ಅಂತ ನನಗೆ ಎಷ್ಟು ವರ್ಷದಿಂದ ಕಾದಿದ್ದೆ ಅಂದ್ರೆ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಅಮ್ಮ. 10 ವರ್ಷ ಆಗ್ಲೇ ಕಾಯ್ತೀನಿ. ಅಯ್ಯೋ. ಹೌದು ಸರ್, ನನಗೆ ಖುಷಿ ಅಂದ್ರೆ ಖುಷಿ. ನೀವು ಅಡಿಗೆ ಮಾಡೋದಾಗ ಕೊಡೋದಾಗ ಅಯ್ಯೋ ಈಗ 5 ವರ್ಷ ಮಿನಿಮಮ್ ಈ ಪ್ರೋಗ್ರಾಮ್ ಮಾಡ್ಬೇಕು ನಾನು. ಯಾರಿಗೋಸ್ಕರ ಮಾಡ್ತೀಯ? ಭಾಗ್ಯಮ್ಮಗೋಸ್ಕರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಬಂದಿದ್ದು ಭಾಳ ಖುಷಿ ಆಯ್ತು. ಇವತ್ತು ನೀವು ಬಂದ್ರಿ, ರವಾ ಸಿಹಿ ಪುಟ್ಟು ಮಾಡಿದ್ರೆ ನಿಜವಾಗ್ಲೂ ಹೆಂಗಿತ್ತದು? ಸೂಪರ್ ಆಕ್ಚುಲಿ ಹೇಳ್ತಾರಲ್ಲ ಸರ್, ಒಂದೊಂದು ಅನ್ನದ ಮೇಲೂ ಒಬ್ಬೊಬ್ರು ಹೆಸರು ಬರ್ಬೇಕು. ನಮ್ಮ ರವೆ ಮೇಲೂ ಬರ್ತದೆ. ಸರ್, ನನಗೆ ಸಕ್ಕರೆ ಮೇಲೆ ಬರ್ದಿತ್ತು. ಹೌದಾ? ತೆಂಗಿನಕಾಯಿ ಬೀಳುತ್ತೆ. Fantastic. ಭಾಳ ಖುಷಿ ಆಯ್ತು. ಇನ್ನೊಂದು ಖುಷಿ ವಿಷಯ ಏನು ಅಂತಂದ್ರೆ, ನಾವು ಬರೀ ಟಿವಿಯಲ್ಲಿ ನೋಡಿ ನಿಮ್ಮ ಹಾಸ್ಯ ನೋಡಿ ಖುಷಿ ಪಡ್ತೀವಿ. ಇವತ್ತು ರಿಯಲ್ ಆಗಿ ನೋಡೋದು ನಮ್ಮ ಒಂದು ಭಾಗ್ಯ. ನಮ್ಮ ಸ್ವಂತ ಅಣ್ಣ ನೋಡ್ದಂಗ ಆಯ್ತಾ ಇಲ್ಲಿ. ಅಮ್ಮ ನಿಜವಾಗ್ಲೂ ನನ್ನ ಆಸೆ ಇವತ್ತು ಪೂರೈತು. ನಾನು ಮಾಡಿದ ಸಾರ್ಥಕ. ನನ್ನ ಆಸೆ ಪೂರೈಸಿದ್ದು ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಖಂಡಿತ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ತುಂಬಾ ಜನ ಅನ್ಕೋತಾರೆ ಸರ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ದಿವಸ ಸ್ಟಾರ್ ಆಗ್ತಾರೆ, ಅದು ಬಿಟ್ಬಿಡಿ. ಈ ಹಳೆ ಆಕ್ಟರ್ಸ್ ಅಂತ ಏನ್ ಇರ್ತಿರಲ್ಲ, ದೇ ಆರ್ ಜೀನಿಯಸ್. ಅವ್ರನ್ನ ಮೀಟ್ ಮಾಡ್ಬೇಕು ಅನ್ನೋ ಹಂಬಲ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ. ಈಗ ನೆನ್ನೆ ಮೊನ್ನೆ ಬಂದು ಸ್ಟಾರ್ ಆಗಿರೋರು ಬಿಟ್ರೆ ನಾವ್ ಯಾವತ್ತಿದ್ರೂ ಫ್ಯಾನ್ಸ್. ಇವತ್ತಿನ ನನ್ನ ತಾಯಿ ಒಳ್ಳೊಳ್ಳೆ ಅಡ್ಗೆ ಮಾಡಿ ಇಟ್ಟಿದ್ರು. ಇವಾಗ ಪಿಜ್ಜಾ ಬರ್ಗರು. ಮುಂದಕ್ಕೆ ಇನ್ನೇನಾಗತ್ತೆ ಯೋಚನೆ ಮಾಡೋಣ. ಈ ಮುಂದಕ್ಕೆ ಇನ್ನೇನು ತಟ್ಟೆ ಇದು ಚೊಂಬು ತೊಳೆಯಲ್ಲ, ಪಾರ್ಸಲ್ ಅಡಿಗೆ ಹಸಿ ಬಿಸಾಕ್ತಾರೆ. ಅಡಿಗೆ ಈಗಲೇ ಹಂಗಾಗ್ಬಿಟ್ಟಿದೆ. ಎಷ್ಟೋ ಮನೆಗಳಲ್ಲಿ ಅಡಿಗೆ ಮನೆನೇ ಇಲ್ಲ. ಇದಾಕ್ಬಿಟ್ಟವ್ರೆ. ಆಫೀಸ್ ಮಾಡ್ಕೊಂಡ್ಬಿಟ್ಟೆ. ಅಡಿಗೆ ಮನೆ ಇವಾಗ ಆಫೀಸ್ ಆಗ್ಬಿಟ್ಟೈತೆ. ಸತ್ಯ ಅದು. ನೀವೇ ಖುಷಿ ಆಯ್ತಾ? ನಾ ಮಾಡ್ಕೊಟ್ಟಿದ್ದು ಜೋಗ್ಲು ಬೆಸ್ಟ್ ಖುಷಿ. ಗುಡ್ ಶಬಾಷನಮ್ಮ. ಸಬಾಸ್. 3 ಭಾಗ 4 ಒಂದೊಂದರಲ್ಲೂ 100 ಅಡಿಗೆ ಇದೆ. ಎಲ್ಲವನ್ನ ಮನೇಲಿ ಪ್ರಯೋಗ ಮಾಡಿ. ಅದಾಗಲ್ಲ, ಓದಕ್ಕೆ ಬರೋದಿಲ್ಲ. ನಾವಿದೀವಲ್ಲ ನಾವು ಓದ್ಬಿಟ್ಟು ಹೇಳ್ಕೊಡ್ಬೇಕಾದ್ರೆ ನಾವಿದೀವಲ್ಲ, ಇನ್ನೇನ್ ಪ್ರಾಬ್ಲಮ್? ಅವರು ಅಡಿಗೆ ಮಾಡ್ತಾರೆ. ಇವಾಗ ಸರ್, ನಿಮ್ಗೆ ಓದಕ್ ಬರ್ತದೆ, ನಿಮ್ ಹೆಂಡತಿಗೆ ಓದಕ್ ಬರಲ್ಲ ಅಂತ ತಿಳ್ಕೊಳ್ಳಿ. ಅವ್ರು ಓದವ್ರೆ ತಿಳ್ಕೊಳ್ಳಿ, ಅವ್ರು ಹೇಳ್ಕೊಡ್ತಾರೆ ತಾನೇ ನಿಮ್ಗೆ. ನಾನು ಹೇಳ್ಕೊಡ್ತೀನಿ. ಹಂಗೆ ಅಷ್ಟೇ. ನೀವೇನ್ ಮಾಡ್ಬೇಕು ಗೊತ್ತಾ? ನಾನು ಬುಕ್ 4 ತೆಗಿಯಮ್ಮ ಅನ್ಬೇಕು. ಒಂದು ಪೇಜ್ ತೆಗಿ ನೋಡ, ಹಿಂಗೆ ಅಂದ್ಬಿಟ್ಟು. ಇದ್ ಮಾಡಮ್ಮ. ಅಲ್ಲ ಹಂಗಲ್ಲ ಏನ್ ಗೊತ್ತಾ? ನೋಡು, ಈ ಅಡಿಗೆ ಮಾಡು ಸುಮ್ಮನೆ ಹೆಂಗೆ ತೆಗಿಬೇಕು? ಯಾವ ಏನಿದು ಮಿಲ್ಲೆಟ್ ಪಾಯಸ ಮಾಡು ಇವತ್ತು, ಹೌದು ಅಥವಾ ಇದನ್ನ ಓದು ನಾನು ಮಾಡ್ತೀನಿ ಅಂತ ಹೆಂಗಾದ್ರೂ ಸರಿ. ಹೌದು. ಒಟ್ಟಿನಲ್ಲಿ ಇದ್ರಲ್ಲಿರೋ ಅಡಿಗೆಗಳ ಪ್ರಯೋಗ ಮಾಡಿ ಹೆಂಗ್ ಬರುತ್ತೆ ಅಂತ ಇವ್ರ ಮೇಲೆ ಪ್ರಯೋಗ ಮಾಡಿ ಮಾಡ್ಬಿಟ್ಟು ತಿನ್ಬಿಟ್ಟು ನಿಮ್ಮ ಬದುಕು ಯಾವಾಗಲೂ ಸಿಹಿಯಾಗಿರಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಇನ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ನನ್ನ ಕಾರ್ಯಕ್ರಮಕ್ಕೆ ಬಂದು ನನ್ನ ಕಾರ್ಯಕ್ರಮದ ಶೋಭೆ ಹೆಚ್ಚಾಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಈ ಥರದ್ದು ನನ್ನನ್ನು ಕರೀರಿ ಯಾಕೆಂದ್ರೆ ರೀಸೆಂಟ್ಲಿ ಎಷ್ಟೊಂದು ಸೀರಿಯಲ್ ಸೆಲೆಕ್ಟ್ ಆಗಲ್ಲ. ಅಮ್ಮ ಏನಾದ್ರು ನಾನೇ ಯಾವ್ದಾದ್ರು ಒಂದು ಸೀರಿಯಲ್ ಹೋಗ್ಬೇಕು, ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರು. ನೀನ್ ಯಾರು ಕರೀತಾರೆ, ಹೋಗಮ್ಮ ಡೈರೆಕ್ಟರ್ಗೆ ಹೊಡೆಯಕ್ ಹೋಗ್ತೀನಿ ಕರೀತಾರೆ ಅಂತ. ಮಗನೇ, ನಾನು ಸೀರಿಯಲ್ ಮಾಡ್ತೀನಿ, ನೀನ್ ನೋಡ್ತೀಯ ಅಂತಂದ್ರೆ ಚಾಲೆಂಜ್. ನಾನೇ ಕರಿತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್. ಸೊ ಫೈನಲಿ ಇವತ್ತು ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಅಮ್ಮಂಗೆ ಆ್ಯಕ್ಚುಲಿ ಏನು
ಸಿಹಿ ಕಹಿ ಚಂದ್ರು ಸರ್ ಅಂದರೆ ತುಂಬ ಇಷ್ಟ. ಅವ್ರು ಮಾಡೋಂಥ ಅಡುಗೆಗಳಿರ್ಬೋದು, ಅವರ ಕಾಮಿಡಿ ಇರ್ಬೋದು, ಸಿನಿಮಾಗಳಲ್ಲಿ ಅವ್ರ ಸೀರಿಯಲಲ್ಲಿ ಎಲ್ಲದರಲ್ಲೂ ಅವ್ರನ್ನ ಒಂದ್ಸಲನಾದರೂ ಭೇಟಿ ಆಗಬೇಕು ಅಂತಿದ್ರು. ಕೊನೆಗೂ ಭೇಟಿಯಾದ್ವಿ, ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಆ ಸಮಯನ ಸ್ಪೆಂಡ್ ಮಾಡಿದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ಈ ವಿಡಿಯೋ ನೋಡಿ ನೀವು ಖುಷಿ ಪಟ್ಟಿರ್ತೀರ ಅಂತ ಅನ್ಕೊತೀನಿ. ಸೊ ಮುಂದಿನ ವಿಡಿಯೋಗೆ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್.